ತುಂಬಾ ಬೇಜಾರಾಗುತ್ತೆ ನನಗೆ, ನಿಜವಾಗ್ಲೂ ಅಳು ಬರಂಗೆ ಆಗ್ತಾ ಇದೆ. ಇವತ್ತು ಮಾರ್ನಿಂಗ್ ನಾನು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಿದ್ರಿ? ಆಲ್ಮೋಸ್ಟ್ ಚಿತ್ರಾನ್ನ ರೆಡಿ ಆಗಿಬಿಟ್ಟಿದೆ. ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ಕೊಂಡು ಬರ್ತಾ ಇದ್ದೆ ನಾನು. ಬಟ್ ನನಗೆ ಒಂದು ಒಳ್ಳೆ ಸಕ್ಸಸ್ ಸಿಗಲಿಲ್ಲ ಅಂತ ಅನಿಸ್ತು ಅದರಿಂದ. ಸೊ ನನ್ನ ಹಸ್ಬೆಂಡ್ಗೆ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಅವ್ರು ಟಿ ವಿ ನೋಡ್ತಾ ಇದ್ರು. ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಈ ಬಿಸಿಲಲ್ಲಿ ಅನ್ನ ಮಜ್ಜಿಗೆ ತಿನ್ನಿಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ತುಂಬ ಬೇಜಾರಾಗುತ್ತೆ. ನಾವು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರೆ ನೋಡೋರು ಯಾರೂ ಇಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತಲ್ಲ, ನಮಗೆ ಬೇಜಾರಾಗ್ಬಿಡುತ್ತೆ. ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರ್ಬೋದು, ತಮಿಳೇನು ಟೈಟಲ್ಲಿ ನೋಡಿದ ತಕ್ಷಣ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾನು ನನ್ನ ಹಳೆ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಸೊ ಏನಪ್ಪ, ಯಾಕೆ ನಾನು ಹಳೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಮಾಡಬಾರ್ದು, ಹಳೆ ಯೂಟ್ಯೂಬ್ ಚಾನಲ್ ಬೇಡ ಅಂತ ಯಾಕೆ ಡಿಸೈಡ್ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ನಾನು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಪುದೀನ, ಹಾಗೆ ಒಂದು 5-6 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಈರುಳ್ಳಿ 2, ಕ್ಯಾಪ್ಸಿಕಮ್ 1, ಹಾಗೆ ಟೊಮೊಟೊ 1 ಹಾಕ್ಕೊಂಡು ನಾನು ಈ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ರೈಸ್ ಬಾತ್ ಅಂತಲೇ ಹೇಳ್ಬೋದು. ಸೊ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಒಂದು 6-7 ಸ್ಪೂನ್ ಎಣ್ಣೆ ಹಾಕ್ಬೋದು. ಸೊ ಈಗ ನಾನು ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ಲೇಮ್ನ ಕಡಿಮೆ ಇಟ್ಕೊತೀನಿ, ಇಲ್ಲಾಂದರೆ ಸೀದೋಗುತ್ತೆ. ನಾನು ಸೀದೋದು ಜಾಸ್ತಿ ಅದಕ್ಕೆ. ಸೊ ಈಗ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಅರಿಶಿನ, ಕಲರ್ಗೆ ಒಳ್ಳೆ ಕಲರ್ ಬರುತ್ತೆ. ಸೊ ಅದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಸೊ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್, ಸೊ ಕ್ಯಾಪ್ಸಿಕಮ್ ಮೇಯ್ನು. ಸೊ ಕ್ಯಾಪ್ಸಿಕಮ್ ಹಾಕಿ ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದು ಇಷ್ಟ ಇದು ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಚೆನ್ನಾಗಿ ಹಾಕಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ನಾನು ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ, ಸೊ ಟೊಮೊಟೊನೂ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಟೊಮೊಟೊ ಚೆನ್ನಾಗಿ ಬೆಂದರೆ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನಾನು ಇದಕ್ಕೆ ಪುದೀನ ಸೊಪ್ಪು, ಸೊ ಇವಾಗ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಕಲಿಸ್ಕೊಬೇಕು. ಈ ಕ್ಯಾಪ್ಸಿಕಮ್ ರೈಸು ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಈಗ ನಾನು ಸಾಲ್ಟು ಕೂಡ ಹಾಕ್ಕೊಂಡೆ. ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಬೇಯಲಿ ಅಂತ ಒಂಚೂರು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಬೇಗ ಬೇಯುತ್ತೆ ಈ ಥರ ಉಪ್ಪು ಹಾಕೊಳ್ಳೋದ್ರಿಂದ. ಸೊ ಈಗ ಅನ್ನಕ್ಕೆ ಬಿಸಿ ಅನ್ನ ಒಂದು ಸ್ವಲ್ಪ ಆರಲಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿಟ್ಟಿದ್ದೀನಿ. ಸೊ ಈಗ ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸೊ ಇವಾಗ ಅನ್ನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಸೊ ನೋಡಿ, ಇವಾಗ ಕ್ಯಾಪ್ಸಿಕಮ್ ಚಿತ್ರಾನ್ನ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಅನ್ನ ಹಾಕಿ ಟೇಸ್ಟ್ಗೆ ಇನ್ನೊಂಚೂರು ಉಪ್ಪು ಹಾಕ್ಕೊಂಡೆ ನಾನು. ಸೊ ನೋಡಿ, ವೈಟ್ ರೈಸು ಉದ್ರುದ್ರಾಗ ಅನ್ನ ಆಗಿದೆ. ಸೊ ಅನ್ನ ಉದ್ರುದ್ರಾಗ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಟ್ಟಿದ್ದು ಮಸೂರಿ ರೈಸು. ಸೊ ಸೊಸೈಟಿ ರೈಸ್ ಎಲ್ಲ ಇದಕ್ಕೆಲ್ಲ ಚೆನ್ನಾಗಿ ಬರಲ್ಲ. ಸೊ ಮಸೂರಿ ರೈಸ್ ಯಾವಾಗಲೂ ನಾನು ಉಪಯೋಗಿಸೋದು ಈ ಚಿತ್ರಾನ್ನ, ಪುಳಿಯೋಗರೆ ಅಂಥದಕ್ಕೆಲ್ಲ. ಈಗ ನೋಡಿ, ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ನೋಡಿ, ಆಲ್ಮೋಸ್ಟ್ ಚಿತ್ರಾನ್ನ ರೆಡಿ ಆಗಿಬಿಟ್ಟಿದೆ. ಸೊ ನೋಡಿ, ನಾನು ಒಂದು ಪ್ಲೇಟ್ಗೂ ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ. ಸೊ ಚಿತ್ರಾನ್ನ ರೆಡಿ ಆಗಿದೆ. ಕ್ಯಾಪ್ಸಿಕಮ್ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ. ಸೊ ನನ್ನ ಹಸ್ಬೆಂಡ್ಗೆ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಅವ್ರು ಟಿ ವಿ ನೋಡ್ತಾಯಿದ್ರು. ಪಾಪುಗೂ ಕೂಡ ಇವಾಗ ನಾನು ತಿನ್ನಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಚಿತ್ರಾನ್ನ ಬೇಡ ಅಂತ ಹೇಳಿದ್ರು, ಅದಕ್ಕೆ ನಾನು ಅವಳಿಗೆ ಅನ್ನ ಮಜ್ಜಿಗೆ ತಿನ್ನಿಸ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಅನ್ನ ಮಜ್ಜಿಗೆ ತಿನ್ನಿಸೋದ್ರಿಂದ ಅವಳಿಗೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. 1 ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ಕೊಂಬರ್ತಾ ಇದ್ದೆ. ವೀಡಿಯೋಸು ತುಂಬ ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ಕೊಂಬರ್ತಾ ಇದ್ದೆ ನಾನು. ಬಟ್ ನನಗೆ ಒಂದು ಒಳ್ಳೆ ಸಕ್ಸಸ್ ಸಿಗಲಿಲ್ಲ ಅಂತ ಅನಿಸ್ತು ಅದರಿಂದ. ಯಾಕೆಂತಂದರೆ ಎಷ್ಟೇ ವೀಡಿಯೋಸ್ ಹಾಕಿದ್ರು ಕೂಡ ವ್ಯೂಸ್ ಬರ್ತಾಯಿಲ್ಲ. ಸೊ ವ್ಯೂಸು ಯಾಕೆ ಬರ್ತಾಯಿಲ್ಲ ಅಂತ ನನಗೂ ಗೊತ್ತಿಲ್ಲ. ನಾನು ಎಷ್ಟೇ ಒಳ್ಳೆ ಕಂಟೆಂಟ್ ಹಾಕಿದ್ರು, ಎಷ್ಟೇ ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರು ಆ ಚಾನಲಲ್ಲಿ ವ್ಯೂಸೇ ಬರ್ತಾಯಿಲ್ಲ. ನಾನು ಅಲ್ಲಿಗೂ ಬೇರೆ ನನ್ನ ಲಾಗ್ಸ್ ಎಲ್ಲ ನೋಡ್ತಾರಲ್ಲ, ಅವ್ರನ್ನೂ ಕೇಳಿದೆ, ಬೇರೆ ಯೂಟ್ಯೂಬರ್ಸ್ನೆಲ್ಲ, ಯಾಕೆ ನನಗೆ ವ್ಯೂಸ್ ಬರ್ತಾಯಿಲ್ಲ, ನಾನು ದಿನ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಚೆನ್ನಾಗೇ ಮಾಡ್ತಾಯಿದ್ದೀನಿ ಅನಿಸುತ್ತೆ ನನಗೂ, ಯಾಕೆ ವ್ಯೂಸ್ ಬರ್ತಾಯಿಲ್ಲ ಏನು ಅಂತೆಲ್ಲ ನಾನು ಅವ್ರನ್ನ ಕೇಳಿದಾಗ ಅವರು ಏನು ಹೇಳಿದ್ರು ಅಂದರೆ, ಹೌದು ನೀವು ತುಂಬ ಚೆನ್ನಾಗಿ ಲಾಗ್ಸ್ ಮಾಡ್ತೀರಾ, ನೀವು ಮಾಡೋ ವೀಡಿಯೋಸ್ ಎಲ್ಲ ನನಗೆ ಇಷ್ಟ ಆಗುತ್ತೆ, ಆದರೆ ಯಾಕೆ ವ್ಯೂಸ್ ಬರ್ತಾಯಿಲ್ಲ, ಏನು ಮಿಸ್ ಹೊಡಿತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ನನಗೆ ಕೇಳ್ತಾ ಇದೆ. ನಾನೇನು ಮಾಡಲಿ, ನನಗೇನು ಗೊತ್ತು, ನನಗೆ ಗೊತ್ತೇ ಇಲ್ಲ ಏನಾಯಿತು, ಯಾಕೆ ಈ ಥರ ವ್ಯೂಸ್ ಬರ್ತಾರೆ ಅಂತ. ಅದು ಚಾನಲ್ಲೇ ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ. ವೀಡಿಯೋ ಅಪ್ಲೋಡು ಕೂಡ ಕರೆಕ್ಟಾಗಿ ಮಾಡ್ತಾಯಿದ್ದೆ, ವೀಡಿಯೋ ಕೂಡ ಕಂಟೆಂಟ್ ಇಟ್ಕೊಂಡೇ ಮಾಡ್ತಾಯಿದ್ದೆ. ಡೈಲಿ ಲಾಗ್ಸು ಅಂದರೆ ವ್ಯೂವರ್ಸ್ ಏನು ಕೇಳ್ತಾರೋ ಅದೇ ಇದ್ರ ಮೇಲೂ ಕೂಡ ನಾವು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆದರೂ ಕೂಡ ವ್ಯೂಸೇ ಬರ್ತಾಯಿಲ್ಲ. 1 ವರ್ಷದಿಂದ ನಾನು ಟ್ರೈ ಮಾಡ್ಕೊತಾ ಬಂದಿದ್ದು. ಮೊದಲು ತುಂಬ ಚೆನ್ನಾಗಿ ಬರ್ತಾಯಿತ್ತು, ಇವಾಗ ಅಷ್ಟು ವ್ಯೂಸೇ ಬರ್ತಾಯಿಲ್ಲ. ನಾನು ಎಷ್ಟೇ ಕಷ್ಟಪಟ್ಟರು ಕೂಡ, ಎಷ್ಟೇ ಅದು ಮಾಡ್ಕೊಂಡ್ರೆ
ವ್ಯೂಸ್ ಜಾಸ್ತಿನೇ ಆಗ್ತಾಯಿಲ್ಲ, ಅಲ್ಲೇ ಒಂಥರ ಸ್ಟ್ರಕ್ ಆಗೋಗ್ಬಿಟ್ಟಿದೆ. ಏನೇ ಮಾಡಿದ್ರು ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡಿದ್ರು ಅಷ್ಟೇ ಬರ್ತಾ ಇದೆ ವ್ಯೂಸು. ತುಂಬ ಬೇಜಾರಾಗುತ್ತೆ. ನಾವು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರೆ ನೋಡೋರು ಯಾರೂ ಇಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತಲ್ಲ, ನಮಗೆ ಬೇಜಾರಾಗ್ಬಿಡುತ್ತೆ. ನಾನು ನಿಜವಾಗ್ಲೂ ತುಂಬ ಖುಷಿಯಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ವ್ಯೂಸ್ ನೋಡಿ ತುಂಬ ಡಿಮೋಟಿವೇಟ್ ಆಗ್ತಿದೆ. 1K ಸಬ್ಸ್ಕ್ರೈಬರ್ಸ್ ಇದ್ದರು ನನಗೆ. 1.3 ಅಂದರೆ 1300 ಸಬ್ಸ್ಕ್ರೈಬರ್ಸ್ ಇದ್ದರು ಕೂಡ ಅದರಲ್ಲಿ ನನಗೆ ವ್ಯೂಸೇ ಬರ್ತಾಯಿಲ್ಲ. ಬರೀ ಒಂದು 200 ವ್ಯೂಸ್ ಬರ್ತಾಯಿದೆ. ಅದು 300 ಮೇಲೆ ದಾಟಿದ್ರು ಹೆಚ್ಚು. ಇವಾಗ ಇನ್ನೂ ಕಡಿಮೆ ಆಗ್ತಾಯಿದೆ. ನನಗೆ ಏನು ಪ್ರಾಬ್ಲಮ್ ಆಗ್ತಿದೋ ನನಗೆ ಗೊತ್ತಿಲ್ಲ. ಸೊ ಏನು ಅಂತಂದರೆ ಆ ಚಾನಲಲ್ಲಿ ನಾನು ನನ್ನ ಅಂದರೆ ನಾನು ಅನಾಥ ಆಗಿದ್ದಾಗ ಹೀಗೆ ಅನಾಥಾಶ್ರಮದಲ್ಲಿ ನಾನು ಹೇಗಿದ್ದೆ, ಯಾರು ನನ್ನ ದತ್ತು ತೊಗೊಂಬಂದರು, ಆಮೇಲೆ ನನ್ನ ಲೈಫ್ ಹೇಗೆ ಚೇಂಜ್ ಆಯಿತು ಅನ್ನೋದೊಂದು ಸ್ಟೋರಿನ ನಾನು ಅದರಲ್ಲಿ ಲಾಕ್ ಮಾಡಾಕಿದ್ದೆ. ಎಲ್ಲರೂ ಅದಕ್ಕೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಮೋಸ್ಟ್ಲಿ ತುಂಬ ಎಮೋಷ್ನಲ್ ವೀಡಿಯೋ ಅದು. ಆ ಸ್ಯಾಡ್ ಸ್ಟೋರಿಗೆ ಎಲ್ಲ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಎಲ್ಲ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ. ಅದರಿಂದಲೇ ನನಗೆ 1K ಸಬ್ಸ್ಕ್ರೈಬರ್ಸು ಕೂಡ ಆಗಿದ್ದು. ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆನ್ ಆಯಿತು. ಆಮೇಲೆ ನಾನು ಡೈಲಿ ಲಾಗ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆವಾಗ ವ್ಯೂಸ್ ಅದು ನೋಡ್ತಾನೆ ಇರಲಿಲ್ಲ. ಸೊ ಡೈಲಿ ಲಾಗ್ಸ್ ಯಾರೂ ನೋಡ್ತಾನೆ ಇರಲಿಲ್ಲ. ಆಮೇಲೆ ಆದರೂ ಕೂಡ ನಾನು ಕಂಟಿನ್ಯೂಸ್ ಆಗಿ 8 ತಿಂಗಳು ಮಾಡ್ಕೊತಾನೆ ಬಂದೆ ಡೈಲಿ ಲಾಗ್ಸು. ಆದರೂ ಕೂಡ ಹೇಳ್ಕೊಳ್ಳೋಷ್ಟು ಮಟ್ಟಿಗೆ ಏನೂ ರೀಚ್ ಆಗಿಲ್ಲ. ಆಮೇಲೆ ಯಾರು ನನ್ನ ಲಾಗ್ಸ್ ನೋಡಿ ಸಬ್ಸ್ಕ್ರೈಬರ್ ಆಗ್ತಿದ್ದಾರೋ ಅವ್ರು ಮಾತ್ರ ನೋಡ್ಕೊಂಡು ಬಂದರು. ಚಾನಲೇ ಗ್ರೋತ್ ಆಗಲಿಲ್ಲ. ಇನ್ನು ಅದೇ ಚಾನಲಲ್ಲಿ ನಾನು ಇನ್ನು ಎಷ್ಟೇ ವರ್ಷ ಮಾಡಿದ್ರು ಕೂಡ ಅದು ಮೋಸ್ಟ್ಲಿ ಚಾನಲ್ದೇ ಪ್ರಾಬ್ಲಮೋ ಏನೋ ಗೊತ್ತಾಗ್ತಾ ಇಲ್ಲ. ನನಗೆ ವ್ಯೂಸ್ ಬರೋಲ್ಲ, ನನ್ನ ಚಾನಲ್ ಗ್ರೋತ್ ಆಗಲ್ಲ ಅಂತ ನನಗೆ ಅನಿಸ್ತು. ನಾನು ಯಾಕಂದರೆ ದಿನಕ್ಕೆ 2-3 ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೂ ಟ್ರೈ ಮಾಡಿದೆ. ಎಲ್ಲ ಥರ ಯಾರು ಏನೇನು ಹೇಳ್ತಾರೋ ಆ ಥರ ಎಲ್ಲ ನಾನು ಟ್ರೈ ಮಾಡಿದೆ. ಬಟ್ ಆ ಚಾನಲಲ್ಲಿ ಯಾಕೋ ಗೊತ್ತಿಲ್ಲ, ನನಗೆ ಇದೇ ಆಗ್ತಾಯಿಲ್ಲ, ವರ್ಕೇ ಆಗ್ತಾಯಿಲ್ಲ. ಸೊ ಅದಕ್ಕೆ ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಲ್ಲಿ ನಾನು ನನ್ನ ಕಷ್ಟಕ್ಕಾದರೂ ಇಲ್ಲಾದರೂ ನನಗೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೇನೋ ಅಂತ ಅಂದ್ಬಿಟ್ಟು ನಾನು ಈ ಹೊಸ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಹೋಗೋಣ ಅಂತ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಹಳೆ ಯೂಟ್ಯೂಬ್ ಚಾನಲ್ ನಾನೇನು ಡಿಲೀಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ನಾನು ತುಂಬ ಒಂದು ವರ್ಷದಿಂದ ವೀಡಿಯೋಸ್ ಮಾಡಿದ್ದಲ್ಲ, ತುಂಬ ವೀಡಿಯೋಸ್ ಮಾಡಿದ್ದೀನಿ. ಎಲ್ಲ ನನ್ನ ಲೈಫಲ್ಲಿ ನಡೆದಿರೋಂಥ ಎಲ್ಲ ಪ್ರತಿಯೊಂದು ವಿಷಯನೂ ಅದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಮಗು ವೀಡಿಯೋಸ್ ಇದೆ. ಸೊ ನಮ್ಮ ಲೈಫಲ್ಲಿ ಆಗಿರೋ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಥರ ನನ್ನ ಮೆಮರೀಸ್ ಇದೆ ಅಂತ ಹೇಳ್ಬೋದು ಲಾಗ್ಸಲ್ಲೆಲ್ಲ. ಸೊ ಅದಕ್ಕೆ ನಾನು ಡಿಲೀಟ್ ಮಾಡೋಕ್ಕೆ ಹೋಗಲ್ಲ. ಹಾಗೆ ಇರಲಿ, ಹಾಗೆ ನಡೀತಾ ಇರಲಿ. ನಾನು ಹೊಸ ಯೂಟ್ಯೂಬ್ ಚಾನಲಲ್ಲಿ ನನ್ನ ಲಾಗ್ಸ್ನ ನಾನು ಮಾಡ್ಕೊಂಡು ಹೋಗೋಣ. ಇದಾದರೂ ನನಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ತುಂಬಾ ಬೇಜಾರಾಗುತ್ತೆ ನನಗೆ, ನಿಜವಾಗ್ಲೂ ಅಳು ಬರೋಂಗೆ ಆಗ್ತಾಯಿದೆ. ಯಾಕಪ್ಪ ಅಷ್ಟು ಕಷ್ಟಪಟ್ಟು ಏನಪ್ಪ ಬರೀ ವ್ಯೂಸ್ ಇಷ್ಟೇನ ಬರ್ತಾ ಇರೋದು. 1.3K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬರೀ 100 ವ್ಯೂಸ್ ಬರ್ತಾಯಿದೆ. ಅಷ್ಟಕ್ಕೆ ಕನ್ ಆಗ್ತಾಯಿದೆ, ಅಲ್ಲಿಗೆ ನಿಂತು ಹೋಗ್ತಾಯಿದೆ. ನಂಗೆ ತುಂಬ ಬೇಜಾರಾಗಿ ತುಂಬ ನೋವಾಗಿ ನಾನು ಚಾನಲ್ ಬಿಟ್ಬಿಡ್ತಾ ಇದ್ದೀನಿ. ನಾನು ಮಾಡೋದೇ ಬೇಡ, ಹಳೆ ಯೂಟ್ಯೂಬ್ ಚಾನಲ್ ಮಾಡೋದೇ ಬೇಡ ಅಂತ ಬಿಟ್ಬಿಟ್ಟು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಾದರೂ ನನಗೊಂದು ಸ್ವಲ್ಪ ಈ ಚಾನಲ್ ಆದರೂ ನಂಗೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ಸೊ ನಾನೇನು ಅಂದ್ಕೊಂಡೆ ಅಂದರೆ, ನಾನೊಂದು ಗುರಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಆ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಆ ದಾರಿಯಲ್ಲಿ ನನಗೆ ಅಡ್ಡವಾಗಿ ಒಂದು ಗೋಡೆ ಬಂದುಬಿಡ್ತು ಅಂದ್ಕೊಳ್ಳಿ. ನಾನು ಅದೇ ದಾರಿಯಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರೆ ಏನೂ ಪ್ರಯೋಜನ ಇಲ್ಲ. ಬೇರೆ ಏನಾದರೂ ಒಳ್ಳೆ ದಾರಿ ಸಿಗುತ್ತಾ ಅಂತ ನೋಡಬೇಕು. ಆ ಒಳ್ಳೆ ದಾರಿಯಲ್ಲಿ ಹೋಗಿ ನಮ್ಮ ಗೋಲ್ಗೆ ರೀಚ್ ಆಗಬೇಕು. ಸೊ ಈ ರೀತಿ ನಾನು ಥಿಂಕ್ ಮಾಡಿ, ಸೊ ಆಯಿತು, ಆ ಹಳೆ ಚಾನಲಲ್ಲಿ ನಾನು ಅಂದ್ಕೊಂಡು ಸಕ್ಸಸ್ ಸಿಗಲಿಲ್ಲ, ಈ ಹೊಸ ಯೂಟ್ಯೂಬ್ ಚಾನಲಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಆ ಚಾನಲಲ್ಲಿ ಹೇಗೆ ವೀಡಿಯೋಸ್ ನೋಡ್ತಾಯಿದ್ರು ಸಪೋರ್ಟ್ ಮಾಡ್ತಾಯಿದ್ರು, ಹಾಗೆ ಈ ಚಾನಲಲ್ಲೂ ಕೂಡ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾನು ಇನ್ಮೇಲೆ ಇದೇ ಚಾನಲಲ್ಲಿ ನಾನು ವೀಡಿಯೋಸ್ ನೋಡೋದು. ಯಾರೆಲ್ಲ ನನ್ನ ಪಾಪನ, ನನ್ನ ಫ್ಯಾಮಿಲಿನ ಮಿಸ್ ಆಗ್ತಾಯಿದ್ರು, ನನ್ನ ಲಾಗ್ಸ್ನೆಲ್ಲ ಮಿಸ್ ಆಗ್ತಾಯಿದ್ರು, ದಯವಿಟ್ಟು ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ. ಇನ್ಮೇಲೆ ನಾನು ಈ ಚಾನಲಲ್ಲಿ ನಾನು ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತಾ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ತುಂಬಾ ಬೇಜಾರಲ್ಲಿದ್ದೀನಿ ನಾನು, ಆದರೂ ಕೂಡ ನಂಗೆ ನಗ್ತಾನೇ ಇದ್ದೀನಿ. ತುಂಬ ಪಾಸಿಟಿವ್ ಆಗಿ ಕಾನ್ಫಿಡೆಂಟಾಗಿ ಈ ಚಾನಲ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಈ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.